ನೋಡ್ರಿ ಒಬ್ಬ ಪೊಲೀಸ್ ಅಧಿಕಾರಿ ಸ್ವಾಮಿ ಮೇಲೆ ಹಲ್ಲೆ ಮಾಡಕ್ಕಾಗತ್ತಾ? ನೀವು ಯಾಕೆ ಹಲ್ಲೆ ಮಾಡ್ತಾ ಇದ್ದೀರಾ? ನಮ್ಮ ಭಕ್ತರಿಗೆ ಯಾಕೆ ನೀವು ತೊಂದರೆ ಕೊಡ್ತಾ ಇದ್ದೀರಾ? ನೋಡ್ರಿ, ಬಹಳ ಸ್ಪಷ್ಟವಾಗಿ ಹೇಳ್ತೀವಿ. ಮಾಡಿ ಐ ಆಮ್ ರೆಡಿ. ಹೊಡಿತಾರೆ. ಹಂಗೆ ಹಿಡ್ಕೊಳ್ಳಿ ಸರ್, ಕೈ ಹಂಗೆ ಹಿಡ್ಕೊಳ್ಳಿ, ಹಂಗೆ ಹಿಡ್ಕೊಳ್ಳಿ. ಪೊಲೀಸ್ ಅಧಿಕಾರಿ ಅವನೇ ಪೊಲೀಸ್ ಅಧಿಕಾರಿ ಏನ್ ಮಾಡಿದ್ರಿ ಸರ್? ನೋಡ್ರಿ ಹೆಂಗ್ ಮಾಡಿದಾರೆ. ನಮ್ಮ ಭಕ್ತರಿಗೆ ತೊಂದರೆ ಕೊಡಕತ್ತಿದ್ರೆ ನಾವು ಹೋಗಿ ಕೇಳಿದ್ರೆ ಭಕ್ತರ ಮೇಲೆ ಅಲ್ಲ ನಮ್ಮ ಮೇಲೆ ಹಲ್ಲೆ ಮಾಡಕತ್ತಾರ ಅವರು. ಒಳಗಡೆ ಮಾಡಲಿಲ್ಲ ಇಲ್ಲ ಸರ್, ಭಕ್ತರು ಯಾರು? ನಮ್ಮ ದೇವರು ಭಗವಂತ ಅಂತ ಹೇಳಿದೀವಿ. ನಾವಿರೋದು ಭಕ್ತರಿಗಾಗಿ. ಅದು ಬಿಟ್ಟು ಭಕ್ತರಿಗೆಲ್ಲ ತೊಂದರೆ ಕೊಟ್ರೆ ಮೇಲೆ ವಿನಂತಿ ಮಾಡಿದಾಗ ನಾವು ಈ ಪೊಲೀಸ್ ಆಫೀಸರ್ಗೆ ವೈಜ್ಞಾನಿಕಪ್ಪರಿಗೆ 15 ಬಾರಿ ಫೋನ್ ಮಾಡಿದ್ದೇವೆ. ಆಯ್ತು, ಎಲ್ಲ ಭಕ್ತರ ಒಳಗೆ ಕಳಿಸ್ತೀವಿ ಅಂತ ಹೇಳಿದಾಗ ಬರೀ ಅಂತ ಹೇಳಿದ್ರು. ಸರ್ ಏನು ಆಗಲ್ಲ, ಕಳಿಸಿ ನಾವು ಜವಾಬ್ದಾರಿ ನಾವು ಗೊತ್ತಿಲ್ಲ. ನಮ್ಮನ್ ಬಿಡ್ರಿ, ಹೊರ ಹೋಗ್ತೀವಿ ನಾವೇ. ಮಠಕ್ಕೆ ಅಂತ ಮಠ ಇರೋದು ಒಂದು ವಿಷಯ. ಮಠ ಇರೋದು ಶಾಂತಿ ಮತ್ತು ನೆಮ್ಮದಿಯ ತಾಣಕ್ಕೆ. ಮಠ ಇರೋದು ಶಾಂತಿ ಮತ್ತು ನೆಮ್ಮದಿ ತಾಣಕ್ಕೆ. ನಮ್ಮ ಭಕ್ತರು ಬರ್ತಾ ಇರೋದು ಬೆಳಗಿನಿಂದ. ಸರ್ ಬನ್ನಿ, ಮಠದ ಸುತ್ತಮುತ್ತ 2 ಕಿಲೋಮೀಟರ್ ಸರ್. 1 ನಿಮಿಷ. ಸ್ವಾಮೀಜಿ ಅವ್ರು ಬರ್ಲಿಲ್ಲ, ಹಂಗಾಗಿ ಅವ್ರನ್ನ ಪರಿಸ್ಥಿತಿ ಮಾಡ್ತಾ ಇದ್ದೀವಿ. ಮೊದಲಾಗಿ ಸ್ವಾಮೀಜಿಯವರಿಗೆ ನೋಟಿಸ್ ಕೊಡಬೇಕು. ಸ್ವಾಮೀಜಿಯವರಿಗೆ ನಮ್ಮ ದಿವ್ಯ ಸಾನ್ನಿಧ್ಯ ಹಾಕಿದ್ದಾರೆ. ಹಾಕಿಬೇಕಾದ್ರೆ ಸ್ವಾಮೀಜಿಯವರು ಡೇಟ್ ತಗೋಬೇಕು. ಇಂದಿನ ಸಭೆದು ಮಾಹಿತಿ ಕೊಟ್ಟಿರ್ಕಿಲ್ಲ ಸ್ವಾಮಿ. ಹಿಂದಿನ ಸಭೆಯ ಮಾಹಿತಿ ನಮಗೆ ಬಂದಿಲ್ಲ, ನಮಗೆ ನೋಟಿಸ್ ಬಂದಿಲ್ಲ. ಅಧಿಕೃತವಾಗಿ ಬಂದು ನಮಗೊಂದು ನೋಟಿಸ್ ಕೊಡಬೇಕು. ಆ ನೋಟಿಸ್ ಕೊಟ್ಟಿಲ್ಲ. ಮತ್ತು ಮಠ ಅನ್ನೋದು, ಪೀಠ ಅನ್ನೋದು ಕೇವಲ 12 ಜನರಲ್ಲ. ಇದು ನಾವು 12 ಜನ ನೋಡಿ ಬಂದಿಲ್ಲ. ಅಖಂಡ ಪಂಚಮಸಾಲಿ ಸಮಾಜದ ಸೇವೆಯನ್ನು ಮಾಡಲಿಕ್ಕೆ ಪೀಠಕ್ಕೆ ಬಂದಿದ್ದೀವಿ ನಾವು. ಇದು 4 ವ್ಯಕ್ತಿಗಳ ಮಠ ಅಲ್ಲ, ಇದು ಸಮಸ್ತ ಪಂಚಮಸಾಲಿಗಳ ಮಠವಾಗಿದೆ ಇದು. ಆ ಹಿನ್ನೆಲೆಯಲ್ಲಿ ಮೊದಲನೇದಾಗಿ ಅವರು ನಮಗೆ ನೋಟಿಸೇ ಕೊಟ್ಟಿಲ್ಲ. ಬಂದು ನೋಟಿಸ್ ಕೊಡಬೇಕಾಗಿತ್ತು. ಕಳ್ಳರಂಗ ಬಂದು ರಾತ್ರಿ ಬಂದು ಅಲ್ಲಿ ನಮ್ಮ ಇದಕ್ಕೆ ಬಾಗಿಲಿಗೆ ಅಂಟಿಸಿ ಹೋಗಿದ್ದಾರೆ. ಅದು ನಾವು ಕೊಡಗಿನಲ್ಲಿ ಕಾರ್ಯಕ್ರಮಕ್ಕೆ ಹೋಗಿದ್ದೀವಿ. ವಾಪಸ್ ಬಂದಾಗ 3 ಗಂಟೆ ಅಲ್ಲಿ ಅಂಟಿಸಿದ್ರು. ಅದು ನಮ್ಗೆ ಗೊತ್ತಿಲ್ಲ. ಈಗ ಟ್ರಸ್ಟಿಗಳಾದವರು ನಮ್ಮ ಹತ್ರ